ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಗವದ್ಗೀತಾ ಜ್ಞಾನಪ್ರಿಯರೇ, ಪ್ರಪಂಚದಲ್ಲಿ ಇರತಕ್ಕ ಅನೇಕ ತತ್ವಶಾಸ್ತ್ರಗಳ ಹಿನ್ನೆಲೆಯಲ್ಲಿ, ಅನೇಕ ವೇದಾಂತ ಚಿಂತನೆಗಳ ಹಿನ್ನೆಲೆಯಲ್ಲಿ, ಅನೇಕ ವಿಮರ್ಶಾತ್ಮಕವಾಗಿರತಕ್ಕಂತಹ ಯೋಚನೆಗಳ ಹಿನ್ನೆಲೆಯಲ್ಲಿ ಜೀವ ಅಂದ್ರೇನು, ಜಗತ್ತು ಅಂದ್ರೇನು, ದೈವ ಅಂದ್ರೇನು, ಅದರ ಹಿನ್ನೆಲೆ ಎನ್ನತಕ್ಕಂಥದ್ದೇನು, ಬ್ರಹ್ಮಾಂಡ ಅಂದರೆ ಏನು, ಇದನ್ನು ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಹೇಗೆ, ಅದಕ್ಕೆ ಯಾವುದಾದ್ರು ಸಿದ್ಧಾಂತಗಳಿದೆಯೇ, ಅದಕ್ಕೆ ಯಾವುದಾದ್ರು ಸಾಧ್ಯತೆಗಳಿದೆಯೇ, ಅದಕ್ಕೇನಾದರೂ ಪ್ರಯತ್ನಗಳಿದೆಯೇ, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡತಕ್ಕಂತಹ ಪ್ರಯತ್ನಗಳಲ್ಲಿ ಹುಟ್ಟಿರತಕ್ಕ ತತ್ವಶಾಸ್ತ್ರಗಳಲ್ಲಿ ಮೂರ್ಧನ್ಯವಾಗಿ ಅಥವಾ ಎಲ್ಲ ತತ್ವಶಾಸ್ತ್ರಗಳನ್ನು ಕ್ರೋಢೀಕರಿಸಿಕೊಂಡು ಮೂರ್ಧನ್ಯ ಸ್ಥಿತಿಯಲ್ಲಿ ಕುಳಿತಿರತಕ್ಕಂತಹ ಮಹಾನ್ ತತ್ವಶಾಸ್ತ್ರ ಗ್ರಂಥ, ಮಹಾನ್ ಮೋಕ್ಷಶಾಸ್ತ್ರ ಅಂದರೆ ಭಗವದ್ಗೀತೆ. ಅದು ಭಗವಂತನ ಗೀತೆ, ಅದು ಭಗವಂತನೇ ಹೇಳಿದ ಹಾಡು, ಅದು ಭಗವಂತನೇ ಅತ್ಯಂತ ಸುಸ್ಪಷ್ಟವಾಗಿ ನಾನು ಹೇಳಿದ ಎಲ್ಲ ಪ್ರಶ್ನೆಗಳು ಅರ್ಜುನನನ್ನು ಕೇಂದ್ರವನ್ನಾಗಿ ಇಟ್ಟುಕೊಂಡು ಉತ್ತರಗಳನ್ನು ಕೊಟ್ಟಿರತಕ್ಕಂಥ ಮಹಾನ್ ಗ್ರಂಥ. ಅತ್ಯಂತ ಪುಟ್ಟ ಗ್ರಂಥ, ಆದರೆ ಎಲ್ಲ ಕಾಲಕ್ಕೂ, ಎಲ್ಲ ಬದುಕುಗಳಿಗೂ, ಎಲ್ಲ ಜನರಿಗೂ ಯಾವ ಪ್ರಶ್ನೆಗಳು ಇದೆಯೋ ಆ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನಕರವಾಗಿ ಉತ್ತರ ಕೊಟ್ಟಿರತಕ್ಕಂತಹ ಬಹುದೊಡ್ಡ ಉಪನಿಷತ್ತು. ಬರೀ ಒಂದು ಉಪನಿಷತ್ತೇನ್ರಿ, ಅದಕ್ಕೆ ಮಧುಸೂದನ ಸರಸ್ವತಿಗಳು ಹೇಳಿದರು, ಸರ್ವೋಪನಿಷದೋ ಗಾವೋದೋಗ್ಧ ಗೋಪಾಲನಂದನಃ ಪಾರ್ಥೋವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳ ಸಾರವು ಭಗವದ್ಗೀತೆಯಲ್ಲಿ ಅಡಕವಾಗಿ ಬಿಟ್ಟಿದೆ, ಎಲ್ಲ ಬ್ರಹ್ಮಸೂತ್ರಗಳ ಸಾರವು ಉಪನಿಷತ್ತಿನಲ್ಲಿದೆ. ತನ್ಮೂಲಕ ಬ್ರಹ್ಮಸೂತ್ರಗಳು, ಉಪನಿಷತ್ತುಗಳು ಎಲ್ಲವೂ ಭಗವದ್ಗೀತೆಯಲ್ಲಿ ಗರ್ಭೀಕೃತವಾಗಿ ಬಿಟ್ಟಿದೆ. ಈಗಾಗಲೇ ಹೇಳಿದೆ, ಅತ್ಯಂತ ಪುಟ್ಟ ಕಾವ್ಯ ಅದು, ಪುಟ್ಟ ಗ್ರಂಥ ಅದು, ಪುಟ್ಟ ಬರವಣಿಗೆ ಅದು, ಸೂತ್ರಗಳಿದ್ದಂತೆ. ಕೇವಲ 700 ಶ್ಲೋಕಗಳಲ್ಲ ಅವು, 700 ಮಂತ್ರಗಳು. ಆ 700 ಮಂತ್ರಗಳಲ್ಲಿ ಶ್ರೀಕೃಷ್ಣ ಏನೆಲ್ಲ ಹೇಳಬೇಕು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಕಡದಿರಿಸಿಬಿಟ್ಟಿದ್ದಾನೆ, ಸೂತ್ರ ರೂಪದಲ್ಲಿ ಹೇಳಿಬಿಟ್ಟಿದ್ದಾನೆ, ಬೆಣ್ಣೆಯಾಗಿ ಕೊಟ್ಟು ಬಿಟ್ಟಿದ್ದಾನೆ. ಆ 700 ಮಂತ್ರಗಳ ಚಿಂತನೆಯನ್ನು ನಡೆಸಬೇಕಾಗಿದ್ದರೆ ಇಲ್ಲಿಯ ತನಕ ಎಷ್ಟೆಷ್ಟು ಭಾಷ್ಯಗಳೆಲ್ಲ ಬಂದುಬಿಟ್ಟಿದೆ. ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯರು, ವಲ್ಲಭಾಚಾರ್ಯರು, ಎಷ್ಟೆಲ್ಲ ಜನ ಭಗವದ್ಗೀತೆಯ ಬಗ್ಗೆ ಚಿಂತನೆ ಮಾಡಿರತಕ್ಕಂಥವರು. ಮಹಾತ್ಮ ಗಾಂಧೀಜಿಯವರು, ತಿಳಕರು, ಎಂತೆಂತಹ ರಾಜಕೀಯ ವೇತ್ತರು, ರಾಜಕೀಯ ಮುತ್ಸದ್ದಿಗಳು, ವೇದಾಂತದ ತಳಹದಿಯಲ್ಲಿ ರಾಜಕೀಯವನ್ನು ದರ್ಶನ ಮಾಡಿರತಕ್ಕಂಥವರು ಇದರ ಬಗ್ಗೆ ಚಿಂತನೆ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಹೇಳಬೇಕಾಗಿದ್ದರೆ ಮಹಾನ್ ಸಂತ ಸದೃಶರಾಗಿದ್ದಂತಹ, ಮಹಾನ್ ಪತ್ರಿಕೋದ್ಯಮಿಯಾಗಿದ್ದಂತಹ, ಮಹಾನ್ ವೇದಾಂತಿಯಾಗಿದ್ದಂಥ, ರುಜು ಸ್ವಭಾವದ ಪಾಂಡಿತ್ಯ ಪ್ರತಿಭೆಗಳ ಸಮ್ಮಿಲನವಾಗಿದ್ದಂಥ, ವೇದಾಂತಗಳ ಬಗ್ಗೆ ಅತ್ಯಂತ ಅಧಿಕೃತವಾಗಿ ಮಾತನಾಡಬಲ್ಲವರಾಗಿದ್ದಂಥ ಡಾಕ್ಟರ್ ಡಿ ವಿ ಗುಂಡಪ್ಪನವರು ಜೀವನ ಧರ್ಮ ಯೋಗ ಅನ್ನತಕ್ಕಂಥ ಮಹಾನ್ ಕೃತಿಯನ್ನು ವಿರಚನೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿಬಿಟ್ಟಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ. ರಾಮಕೃಷ್ಣಾಶ್ರಮದ ಸೋಮನಾಥಾನಂದರು ಬರೆದಿರತಕ್ಕಂಥ ಭಗವದ್ಗೀತಾ ಭಾವಧಾರೆ ಎನ್ನತಕ್ಕಂಥದ್ದಾಗಲಿ, ಭಾರತ ದರ್ಶನ ಪ್ರಕಾಶನದವರು ಆ ಭಗವದ್ಗೀತೆಯ ಬಗ್ಗೆ ಚರ್ಚೆ ಮಾಡಿರತಕ್ಕಂಥ ವಿಸ್ತಾರವಾಗಿರತಕ್ಕ ವ್ಯಾಖ್ಯಾನವಾಗಲಿ, ಸದೃಶವಾಗಿರತಕ್ಕಂಥ ಅನುಪಮವಾಗಿರತಕ್ಕಂಥ ಮೌಲ್ಯಗಳಿಗೆ ಮೌಲ್ಯವನ್ನು ನೀಡಬಲ್ಲಂತಹ ಮಹಾನ್ ಕೃತಿಗಳಾಗಿಬಿಟ್ಟಿವೆ. ಹೇಗೂ ಇರಲಿ, ಆ ಭಗವದ್ಗೀತೆಯ ಸಾಮರ್ಥ್ಯವನ್ನು ನಾವು ನೋಡಬೇಕಾಗಿದ್ದರೆ 5,000 ವರ್ಷಗಳ ಹಿಂದೆ ಯುದ್ಧ ಭೂಮಿಯೊಂದರಲ್ಲಿ
ಕೃಷ್ಣ ಹೇಳಿದಂತಹ ಮಾತುಗಳಿಗೆ 5,000 ವರ್ಷಗಳಾದರೂ ಹೊಸ ಹೊಸ ಚಿಂತನೆಗಳು, ಹೊಸ ಹೊಸ ಅರ್ಥಗಳು, ಹೊಸ ಹೊಸ ದರ್ಶನಗಳು ಸಾಧ್ಯ ಆಗ್ತಾ ಇದೆ ಅಂತ ಇರಬೇಕಾಗಿದ್ದರೆ ಆ ಭಗವದ್ಗೀತೆಯ ಮೂಲ ಸತ್ವ ಇನ್ನೆಷ್ಟಾಗಿರಬೇಕು. ಆ ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನು ಅಧ್ಯಯನ ಮಾಡಲಿಕ್ಕೇ ತಿಂಗಳುಗಳು ಬೇಕಾಗುತ್ತೆ. ವರ್ಷಗಳಾದರೂ ಅದರ ದರ್ಶನದ ಸತ್ಯತೆ ತಿಳಿಯುವುದು ಕಷ್ಟವಾಗುತ್ತೆ. ಹೀಗಾಗಿ ಭಗವದ್ಗೀತೆಯ ಶ್ಲೋಕವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಆ ಅಮೃತವನ್ನು ಉಣ್ಣಬೇಕಾಗಿದ್ದರೆ ಗಂಟೆಗಳು ಏನಿಲ್ಲ ಅಂದರೂ ಒಂದು 250-300 ಗಂಟೆಗಳ ಉಪನ್ಯಾಸವನ್ನು ಕೊಡಬೇಕಾಗುತ್ತೆ. ಆದರೂ ತಾತ್ಪೂರ್ತಿಕವಾಗಿ ನಾವು ಆ 700 ಮಂತ್ರಗಳ ಸಾರವನ್ನು ಕೇವಲ 2 ಗಂಟೆಗಳ ದೃಶ್ಯ ಧ್ವನಿ ಚಕ್ರದಲ್ಲಿ ಅಡಕ ಮಾಡತಕ್ಕಂಥ ಸಾರವನ್ನು ಸಂಗ್ರಹಿಸತಕ್ಕಂತಹ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟು ಪೀಠಿಕೆಯ ಸಹಿತ ಆ ಭಗವದ್ಗೀತೆಯ ವಿಹಂಗಮ ನೋಟವನ್ನು ನೋಡಲಿಕ್ಕೆ ಆರಂಭ ಮಾಡೋಣ. ಅಷ್ಟಾದಶಾಧ್ಯಾಯಿನಿ ಅನ್ನತಕ್ಕಂಥದ್ದು ಅದರ ಪ್ರಶಸ್ತಿ. 18 ಪರ್ವಗಳು ಮಹಾಭಾರತದಲ್ಲಿ ಇದ್ದರೆ 18 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಉಂಟು. ಆ 18 ಅಧ್ಯಾಯಗಳನ್ನು 18 ಯೋಗಗಳು ಅಂತ ಕರೆಯಿಸಲ್ಪಟ್ಟಿದ್ದಾರೆ. ಶ್ರೀಮನ್ ಮಹಾಭಾರತದಲ್ಲಿ ವ್ಯಾಸ ಮಹರ್ಷಿಗಳು ಹಾಗೆ ಕರೆಯದೇ ಇದ್ದರೂ ಆಚಾರ್ಯ ತ್ರಯರೂ ಅದನ್ನು 18 ಯೋಗಗಳಾಗಿ ಪರಿಗಣಿಸಿಬಿಟ್ಟಿದ್ದಾರೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ, ಕರ್ಮ ಸನ್ಯಾಸ ಯೋಗ, ಆತ್ಮಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮ ಅಕ್ಷರ ಪರಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ವಿಭೂತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಭಕ್ತಿ ಯೋಗ, ಕ್ಷೇತ್ರಜ್ಞ ವಿಭಾಗ ಯೋಗ, ಗುಣತ್ರಯ ವಿಭಾಗ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ದೈವಾಸುರ ಸಂಪದ್ ವಿಭಾಗ ಯೋಗ, ಶ್ರದ್ಧಾತ್ರಯ ವಿಭಾಗ ಯೋಗ ಮತ್ತು ಮೋಕ್ಷ ಸನ್ಯಾಸ ಯೋಗ ಅನ್ನತಕ್ಕಂತಹ 18 ಯೋಗಗಳನ್ನು 18 ಶೀರ್ಷಿಕೆಗಳಲ್ಲಿ ಅತ್ಯಂತ ಖಚಿತವಾಗಿ ನಿರ್ದುಷ್ಟವಾಗಿ ಮನಂಬುಗುವಂತೆ ಶ್ರೀಕೃಷ್ಣ ಪರಮಾತ್ಮ ಅದನ್ನು ದಾಖಲು ಮಾಡಿಬಿಟ್ಟಿದ್ದಾನೆ. ಈ 18 ಅಧ್ಯಾಯಗಳ 700 ಮಂತ್ರಗಳ ಅತ್ಯಂತ ಸೂಕ್ಷ್ಮ ರೂಪವನ್ನು, ಒಂದು ಅರ್ಥದಲ್ಲಿ ಅದು ಸ್ಥೂಲ ರೂಪ, ಸೂಕ್ಷ್ಮ ರೂಪ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಆ ಸಾರವೇ ಶ್ರೀಕೃಷ್ಣನ ಸೂಕ್ಷ್ಮವಾಗಿರತಕ್ಕಂತಹ ದರ್ಶನ ಅನ್ನುವ ಅರ್ಥದಲ್ಲಿ ಈ 2 ಗಂಟೆಗಳಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಮನಸ್ಸು ಮಾಡೋಣ. ಹಿನ್ನೆಲೆ ಎಲ್ಲರಿಗೂ ಗೊತ್ತಿದೆ. ಯುದ್ಧಭೂಮಿ, 11 ಅಕ್ಷೌಹಿಣಿ ಸೈನ್ಯವನ್ನು ಹೊಂದಿರತಕ್ಕಂಥ ಕೌರವರು, ಕೇವಲ 7 ಅಕ್ಷೌಹಿಣಿ ಸೈನ್ಯವನ್ನು ಹೊಂದಿರತಕ್ಕಂಥ ಪಾಂಡವರು. ಈ ಇರುವರ ನಡುವೆ ಧರ್ಮಸ್ಥಾಪನೆಗಾಗಿ ಯುದ್ಧ ಆಗ್ತಾ ಇದೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಮುಂದೆ ಶ್ರೀಕೃಷ್ಣ ಹೇಳತಕ್ಕಂಥ ಘೋಷವಾಕ್ಯ. ಧರ್ಮ ಸಂಸ್ಥಾಪನಾರ್ಥಾಯ ಏನಯ್ಯ, ಯುದ್ಧ ಮಾಡ್ತಾ ಇದ್ದಾನಲ್ಲ ಕೃಷ್ಣ ಪರಮಾತ್ಮನಾಗಿ ಬಿಟ್ಟು, ಕೋಟಿ ಅಕ್ಷೌಹಿಣಿ ಸೈನ್ಯದ ಕೊಲೆಗೆ ಆತ ಸಿದ್ಧನಾಗಿ ಬಿಟ್ಟಿದ್ದಾನಲ್ಲ ಅಂದರೆ ಸಮಾಜ ಇರತಕ್ಕಂಥದ್ದೇ ಹಾಗೆ. ಸಮಾಜದಲ್ಲಿ ದುಷ್ಟರೂ ಇದ್ದಾರೆ, ಶಿಷ್ಟರೂ ಇದ್ದಾರೆ, ಯೋಗ್ಯರು ಇದ್ದರೆ ಅಯೋಗ್ಯರು ಇದ್ದಾರೆ, ಸತ್ಯಶೀಲರು ಇದ್ದರೆ ಅಸತ್ಯ ಅಯೋಗ್ಯರು ಇದ್ದಾರೆ. ಸಾಮಾನ್ಯವಾಗಿ ಅಧಿಕಾರದಲ್ಲಿ ಕುಳಿತಿರತಕ್ಕಂತಹವರು ಅಧರ್ಮಿಗಳಾಗಿ ಬಿಡ್ತಾರೆ. ಸಾಮಾನ್ಯವಾದ ಸಂದರ್ಭದಲ್ಲಿ ಅವರು ಹೇಳಿದ್ದೇ ನ್ಯಾಯ, ನಡೆದದ್ದೇ ದಾರಿ, ಮಾಡಿದ್ದೇ ಮಹತ್ಕಾರ್ಯ. ಅದನ್ನು ಒಪ್ಪಿಕೊಂಡು ಬಿಟ್ಟರೆ, ಅವರನ್ನು ಕ್ಷಮಿಸಿಬಿಟ್ಟರೆ, ಅವರಿಗೆ ಶಿಕ್ಷೆ ಆಗದೇ ಹೋಗಿಬಿಟ್ಟರೆ ಅದೇ ನ್ಯಾಯ ಆಗಿಬಿಡುತ್ತೆ, ಅದೇ ಧರ್ಮ ಆಗಿಬಿಡುತ್ತೆ. ಆದ್ದರಿಂದಲೇ ಕೃಷ್ಣ ಹೇಳ್ತಕ್ಕಂಥದ್ದು ಧರ್ಮ ಸಂಸ್ಥಾಪನಾರ್ಥಾಯ. ಈ ರೀತಿ ಸಮಾಜವನ್ನು ಕಲುಷಿತ ಮಾಡಿ ಶಿಷ್ಟರಿಗೆ ನೋವು ಉಂಟು ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಹುಟ್ಟಿ ಬರ್ತೀನಯ್ಯ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ. ಹಾಗೆ ಧರ್ಮ ಸಂಸ್ಥಾಪನೆಯನ್ನಾಗಿ ಉದ್ದೇಶವನ್ನು ಇಟ್ಟುಕೊಂಡು ಹುಟ್ಟಿ ಬಂದಾಗ ಅವರನ್ನು ನಾನು ಮರ್ದಿಸುತ್ತೇನೆ.
ದುರಾತ್ಮರನ್ನು, ದುಷ್ಟರನ್ನು, ಸಮಾಜ ಕಂಟಕರನ್ನು, ಸಮಾಜ ಪೀಡಕರನ್ನು ನಾನು ಸಂಹಾರ ಮಾಡ್ತೀನಿ. ಹಾಗೆ ಮಾಡಿ ಶಿಷ್ಟರಿಗೆ ನಾನು ಬೆಲೆಯನ್ನು ಕೊಡ್ತೀನಿ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ದುಷ್ಕೃತಾಂ ದುಷ್ಕಾರ್ಯಗಳನ್ನು, ಕೆಟ್ಟ ಕಾರ್ಯಗಳನ್ನು, ಸಮಾಜ ಘಾತುಕ ಕಾರ್ಯಗಳನ್ನು ಮಾಡತಕ್ಕಂತಹವರನ್ನು